ನಮಸ್ಕಾರ ಸ್ನೇಹಿತರೆ, KS4U ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಮತ್ತು BComನವರಿಗೆ ಕನ್ನಡದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಕೃಷ್ಣ ಸಂಧಾನ. ಪಂಪ ಬರೆದಿರುವಂತಹ ಈ ಕೃಷ್ಣ ಸಂಧಾನ ಎನ್ನುವಂತಹ ಚಾಪ್ಟರ್ ತುಂಬಾ ಎಕ್ಸಾಮ್ ಅಲ್ಲಿ ಬರುವಂತಹದ್ದು ಅಥವಾ ರಿಪೀಟೆಡ್ ಆಗಿ ಬಂದಿದೆ. ಖಂಡಿತ ಬಂದೇ ಬರುವಂತಹ ಒಂದು ಪಠ್ಯ ಭಾಗವಾಗಿರೋದ್ರಿಂದ ಇವತ್ತು ಈ ಒಂದು ಪಠ್ಯ ಭಾಗದ ಕ್ಲಾಸ್ ನಾನು ತಗೊಳ್ತಾ ಇದ್ದೇನೆ. ಪಂಪ ಬರೆದಿರುವಂತಹದ್ದು ವಿಕ್ರಮಾರ್ಜುನ ವಿಜಯಂ ಎನ್ನುವಂತಹ ಒಂದು ಕಥೆಯಿಂದ ಅದರಿಂದ ತೆಗೆದುಕೊಂಡ ಒಂದು ಭಾಗ ಇದಾಗಿರುತ್ತೆ. ಆಯ್ತಾ? ಸೊ ಈ ಒಂದು ಕಥೆಯನ್ನ ನಾನು ನಿಮ್ಗೆ ಹೇಳ್ತೇನೆ. ಸೊ ಇದನ್ನ ನೀವು ಕೇಳಿಸ್ಕೊಳ್ತಾ ಹೋಗಿ ಕಥೆಯನ್ನ ನೆನಪಿಟ್ಕೊಳ್ಳಿ. ಸೊ ಎಕ್ಸಾಮ್ಗೆ ಇದ್ರ ಬಗ್ಗೆ ಬಂದಾಗ ನಿಮ್ಗೆ ಬರೀಲಿಕ್ಕೆ ತುಂಬಾ ಈಸಿ ಆಗ್ತದೆ. ಈಗಾಗ್ಲೇ ನಾನು ಮೃತಮತಿ ಪ್ರಸಂಗವನ್ನ ಹೇಳಿದ ಹಾಗೇನೆ ಇಲ್ಲಿ ಕೂಡ ನೀವು ಎಲ್ಲವನ್ನ ಒಂದ್ಸಲ ಓದ್ಕೊಳ್ಳಿ. ಈ ಗದ್ಯ ಎಂದ್ರೆ ಎಲ್ಲವನ್ನ ಪದ್ಯ ಎಂದ್ರೆ ಪಠ್ಯ, ಇದನ್ನ ಒಂದ್ಸಲ ಓದ್ಕೊಳ್ಳಿ. ಯಾಕಂದ್ರೆ ಅವ್ರು ಯಾವ್ದು ಪದ್ಯದ ಭಾಗದಿಂದ ನಿಮ್ಗೆ ಸಂದರ್ಭ ಸಹಿತ ವಿವರಿಸಿ ಅಂತೆಲ್ಲ ಕ್ವಶನ್ಸ್ ಕೇಳುವಂತ ಸಾಧ್ಯತೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಗೆ ಎಲ್ಲಿಂದ ಬಂದಿದೆ ಅದು ಕ್ವಶನ್ ಅಂತ ಅಂದ್ರೂ ಅಟ್ಲೀಸ್ಟ್ ಗೊತ್ತಾಗ್ಬೇಕಲ್ವಾ. ಅದು ಗೊತ್ತಾದ್ರೆ ನಿಮ್ಗೆ ಬರೀಲಿಕ್ಕೆ ಈಸಿ ಆಗ್ತದೆ, ಯಾಕಂದ್ರೆ ಕತೆ ಗೊತ್ತಿರುತ್ತಲ್ವಾ ನಿಮ್ಗೆ. ಹಾಗಾಗಿ ಅದ ಕಾರಣ ನೀವು ಒಮ್ಮೆ ಈ ಪದ್ಯ ಏನಿದೆ ಇದನ್ನ ಒಂದ್ಸಲ ಓದ್ಕೊಳ್ಳಿ ಸ್ನೇಹಿತರೆ. ಆ ನಂತರ ನೀವು ಕಥೆಯನ್ನ ಬರೀಲಿಕ್ಕೆ ಈಸಿ ಆಗ್ತದೆ. ಇದಿಷ್ಟು ಕೂಡ ಓದ್ಕೊಂಡ್ರೆ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ನಾನು ಇದ್ರದ್ದು ಕಥೆಯನ್ನ ಹೇಳ್ತಾ ಹೋಗ್ತೇನೆ. ಇದು ಏನ್ ಕತೆ ಶುರುವಾಗುದು ಎಲ್ಲಿಂದಪ್ಪ ಅಂತಂದ್ರೆ, ಮೊದಲಿಗೆ ಕತೆ ಎಲ್ಲಿಂದ ಶುರುವಾಗುತ್ತೆ, ಯಾಕೆ ಅದು ಶುರುವಾಗುದು ಅಂತಂದ್ರೆ, ನಮ್ಗೆ ಈಗಾಗಲೇ ಗೊತ್ತು, ಮಹಾಭಾರತ ನಮ್ಗೆಲ್ರಿಗೂ ಗೊತ್ತಿರುವಂತಹದ್ದು. ಕೌರವರು ಮತ್ತು ಪಾಂಡವರು ಏನಿದ್ದಾರೆ ಅವರು ಒಂದೇ ವರ್ಗಕ್ಕೆ ಅಥವಾ ಒಂದೇ ವಂಶದವರೇ ಆಗಿದ್ರು ಕೂಡ ಅವರಿಬ್ಬರಿಗೂ ಮೊದಲಿಂದನೂ ಒಂದು ಹೊಂದಾಣಿಕೆ ಇರ್ತಾ ಇರಲಿಲ್ಲ, ಎರಡು ಪಾಂಡವರಿಗೆ ಮತ್ತೆ ಕೌರವರಿಗೆ. ಕೌರವರು ಯಾವಾಗ್ಲೂ ಪಾಂಡವರ ಮೇಲೆ ಹಾಗೆ ಕೊಟ್ಟು ತೋರಿಸ್ತಾ ಇದ್ರು. ಆದ್ರೂ ಕೂಡ ಎಷ್ಟೇ ಹಾಗೆ ಮಾಡ್ಲಿ, ಅವರು ಏನೇ ಕುಟಿಲ ಉಪಾಯಗಳನ್ನೆಲ್ಲ ಮಾಡಿದ್ರು ಕೂಡ ಈ ಕೌರವರಿಗೆ ಪಾಂಡವರನ್ನ ಯಾವಾಗ್ಲೂ ಪಾಂಡವರು ಎಲ್ಲದರಲ್ಲಿ ಕೂಡ ಗೆಲ್ತಾ ಇದ್ರು, ಅಥವಾ ಪಾಂಡವರು ಎಲ್ಲದರಲ್ಲಿ ಕೂಡ ದಿನ ದಿನ ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತಾರಲ್ವಾ. ಇದೆಲ್ಲ ದುರ್ಯೋಧನನಿಗೆ ಇಷ್ಟನೇ ಆಗಲ್ಲ. ಯಾಕೆ ನಾವ್ ಏನ್ ಮಾಡಿದ್ರು ಕೂಡ ಇವರು ಎಲ್ಲದ್ರಲ್ಲೂ ಗೆಲ್ತಾನೆ ಇರ್ತಾರಲ್ಲ ಅಂತ ಯಾವಾಗ್ಲೂ ಒಂದು ಹೊಟ್ಟೆ ಉರಿ ಯಾವಾಗ್ಲೂ ಇರುತ್ತೆ ದುರ್ಯೋಧನನಿಗೆ. ಆಗ ಅವನ್ ಏನ್ ಮಾಡ್ತಾನೆ, ಮಾವ ಶಕುನಿ ಇದ್ದಾರಲ್ಲ ಅವರ ಸಹಾಯವನ್ನ ತಗೊಂಡು ಶಕುನಿ ಏನ್ ಮಾಡ್ತಾನೆ, ಒಂದು ಪಗಡೆ ಆಟ ಆಡ್ಕೊಂಡು ಅದರಲ್ಲಿ ಮೋಸದಿಂದ ಅವರನ್ನ ಸೋಲಿಸ್ತಾರೆ ಪಾಂಡವರನ್ನ. ಸೋತ ಪಾಂಡವರು ಏನಾಗ್ಬೇಕು, ವನವಾಸಕ್ಕೆ ಹೋಗುವಂತ ವನವಾಸ ಮತ್ತೆ ಅಜ್ಞಾತವಾಸ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಏನಿದೆ ಅದನ್ನ ಮಾಡ್ಬೇಕು ಅನ್ನೋದು ಮೊದಲೇ ಒಂದು ಅವರಿಗೆ ಮಾತಾಗಿರುತ್ತೆ. ಆ ಮಾತಿನ ಪ್ರಕಾರ ಪಗಡೆ ಆಡ್ತಾರೆ. ಪಗಡೆಯಲ್ಲಿ ಶಕುನಿ ಮೋಸದಿಂದ ಪಾಂಡವರನ್ನ ಸೋಲಿಸ್ತಾನೆ. ಸೋತ ಪಾಂಡವರು ಅಜ್ಞಾತವಾಸ ವನವಾಸಕ್ಕೆ ಹೋಗ್ಬೇಕಾಗತ್ತೆ. ಇದೆಲ್ಲವನ್ನು ಅಜ್ಞಾತವಾಸ ವನವಾಸಕ್ಕೆಲ್ಲ ಹೋಗ್ತಾರೆ. ಹೋಗಿ ಅದನ್ನೆಲ್ಲ ಮುಗಿಸಿ 13 ವರ್ಷ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಅವರು ಮರಳಿ ರಾಜ್ಯ ಪಡೀಲಿಕ್ಕೆ ವಾಪಸ್ ಬರ್ತಾರೆ. ಅದೆಲ್ಲ ಬಂದ ನಂತರ ವಾಪಸ್ ಪಡಲಿಕ್ಕೆ ಬಂದಾಗ ಈ ದುರ್ಯೋಧನ ಏನ್ ಮಾಡ್ತಾರೆ, ರಾಜ್ಯ ಕೊಡ್ಲಿಕ್ಕೆ ರೆಡಿಯೇ ಇರುವುದಿಲ್ಲ. ಆದ್ರೆ ಆಗ ಕೃಷ್ಣನ ಸಂಧಾನ ಮಾಡ್ಲಿಕ್ಕೆ ಕಳಿಸ್ತಾರೆ ನಮ್ಮ ಪಾಂಡವರು. ಕೃಷ್ಣ, ನೀವು ಹೋಗಿ ನಮ್ಮ ರಾಜ್ಯವನ್ನ ನಮ್ಗೆ ಕೊಡ್ಲಿಕ್ಕೆ ಹೇಳಿ, ನಾವು ಯಾವುದೇ ಜಗಳ ಮಾಡ್ಲಿಕ್ಕೆ ಬರುವುದಿಲ್ಲ, ನಮ್ಮ ರಾಜ್ಯನ ನಮ್ಗೆ ಅವರ ಹತ್ರ ಕೌರವರ ಹತ್ರ ಕೊಡ್ಲಿಕ್ಕೆ ಹೇಳಿ. ಒಂದು ವೇಳೆ ಒಪ್ಪದೇ ಇದ್ದಲ್ಲಿ ನಾವು ಅನಿವಾರ್ಯವಾಗಿ ಯುದ್ಧ ಬೇಕಾಗ್ತದೆ, ನಮ್ಮ ಭೂಮಿ ನಮ್ಗೆ ಬೇಕು ಅಂತ ಇಷ್ಟೆಲ್ಲ ನೀಟಾಗಿ ಹೇಳ್ಬಿಟ್ಟು ಕೃಷ್ಣನನ್ನ ಸಂಧಾನಕ್ಕೆ ಕಳಿಸ್ತಾರೆ. ಯಾರು? ಪಾಂಡವರು. ಈ ರಾಜ್ಯವನ್ನ ಮರಳಿ ಪಡಿಬೇಕಂತ ಕೃಷ್ಣ ಸಂಧಾನ ಮಾಡ್ಲಿಕ್ಕೆ ಕೌರವರ ಹತ್ರ ಹೋಗ್ತಾನೆ. ಇಂತಹ ಸಂದರ್ಭದಲ್ಲಿ ನಡೆಯುವಂತಹ ಒಂದು ಕಥೆ ಇದಾಗಿರುತ್ತೆ. ಈಗ ಕೃಷ್ಣ ಏನ್ ಮಾಡ್ತಾನೆ, ಸಂಧಾನಕ್ಕೆ ಕೌರವರಿರುವಂತಹ ಹಸ್ತಿನಾಪುರಕ್ಕೆ ಹೋಗ್ತಾರೆ. ಇನ್ನು ಕತೆ ಏನಂತ ನೋಡುದಾದ್ರೆ, ಇದಿಷ್ಟು ಕೂಡ ಮೊದಲಿಗೆ ಒಂದು ಶೀರ್ಷಿಕೆ ತರ ಆಗಿರುತ್ತೆ. ಇನ್ನು ಕತೆ ನೋಡುದಾದ್ರೆ, ಈ ಭೂಮಿಗೆ ಒಡೆಯನಾಗಿರುವಂತಹ ದುರ್ಯೋಧನ ಏನಿದ್ದಾನೆ, ಅವನ್ ಮಾಡಿರುವಂತಹ ಕೆಟ್ಟತನವೆಲ್ಲವೂ ಕೂಡ ನಿನ್ಗೆ ಗೊತ್ತು, ನೀನ್ ಎಲ್ಲವನ್ನ ನೋಡಿದ್ಯಾ. ನಮ್ಮ ರಾಜ್ಯನ ನಮ್ಗೆ ಕೊಡ್ತಾನೋ ಇಲ್ವೋ, ಆದಷ್ಟು ನೀನ್ ಅವನ ಹತ್ರ ಕೇಳು ರಾಜ್ಯ ಕೊಡ್ಲಿಕ್ಕೆ. ನಮ್ಮ ರಾಜ್ಯವನ್ನ ಕೊಡುದೇ ಇಲ್ಲ ಅಂತ ಅವನ್ನೆಲ್ಲ ಆದ್ರೂ ಹೇಳಿದ್ರೆ ಮತ್ತೆ ನಾವು ಕೊನೆಗೆ ಏನ್ ಮಾಡುದು, ನಾವು ಯುದ್ಧಕ್ಕೇನೆ ಹೋಗ್ಬೇಕಾಗ್ತದೆ, ಯುದ್ಧಕ್ಕೆ ನಾವು ರೆಡಿ ಇದ್ದೇವೆ ಅನ್ನೋದನ್ನ ಕೂಡ ಅವನಿಗೆ ಹೇಳು ಎಂದು ಧರ್ಮರಾಯ ಏನು ಕೂಡ ಡೌಟ್ ಇಲ್ಲದೆ ಒಂದು ಹೇಳ್ಬಿಡ್ತಾರೆ ಕೃಷ್ಣ ಹತ್ರ. ನಿಂಗೆಲ್ಲ ಗೊತ್ತಿದೆ ಅಲ್ಲ ನಮ್ಮ ಬಗ್ಗೆ, ನಾವೇನ್ ಮಾಡಿದ್ವಿ, ಅವ್ರು ಏನ್ ಮಾಡಿದ್ವಿ, ನಾವೆಲ್ಲ ಅನುಭವಿಸಿರೋದಲ್ಲ ನಿಂಗೆ ಗೊತ್ತಲ್ಲ. ಇನ್ ಒಂದು ಬಾರಿ ಹೋಗಿ ಕೇಳು ನಮ್ಮ ರಾಜ್ಯನ ಕೊಡಂತ. ಯಾಕಂದ್ರೆ ದುರ್ಯೋಧನ ಕೊಡ್ಲಿಕ್ಕೆ ರೆಡಿ ಇರುವುದಿಲ್ಲ ಅವರಿಗೆ ರಾಜ್ಯವನ್ನ, ಪಾಂಡವರಿಗೆ. ಇಷ್ಟೆಲ್ಲ ಆದ್ಮೇಲೆ ಕೃಷ್ಣ ಏನ್ ಮಾಡ್ತಾನೆ, ಆಯ್ತು ಸರಿ ಅಂತ ಸಂಧಾನಕ್ಕೆ ಅಂತ ಹೋಗ್ತಾನೆ, ಹಸ್ತಿನಾಪುರಕ್ಕೆ ಹೋಗ್ತಾನೆ. ಹಸ್ತಿನಾಪುರಕ್ಕೆ ಅವನು ಹೋಗ್ತಾ ಇರುವಾಗ ಸೀದಾ ಅವನು ಏನ್ ಮಾಡ್ತಾನೆ, ವಿದುರನ ಮನೆಗೆ ಹೋಗ್ತಾನೆ. ವಿದುರ ಏನಿದ್ದಾನೆ ಕೃಷ್ಣ, ವಿದುರನ ಮನೆ ಹೋಗ್ತಾನೆ. ಯಾಕಂದ್ರೆ ಹಸ್ತಿನಾಪುರದಲ್ಲಿರುವಂತಹ ಅವರ ಕೌರವರ ಒಂದು ಆಸ್ಥಾನಕ್ಕೆ ಅವನು ಹೋಗುದಿಲ್ಲ, ವಿದುರನ ಮನೆ ಹೋಗಿ ಅವನ ಆತಿಥ್ಯವನ್ನೇ ಅವನು ಸ್ವೀಕರಿಸ್ತಾನೆ. ವಿದುರನ ಮನೆಗೆ ಬಂದು ಕುಂತಿಗೆಯಲ್ಲಿ ಕುಂತಿದ್ದಾಳೆ, ಕುಂತಿಗೆಲ್ಲ ನಮಸ್ಕಾರ ಮಾಡಿ ಅವ್ರ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿ ಎಲ್ಲ ಬಂದು ಅವರ ಉಭಯ ಕುಶಲೋಪರಿಯನ್ನೆಲ್ಲ ವಿಚಾರಣೆ ಮಾಡಿ ನಂತರ
ವಿದುರ ತುಂಬಾ ಬಡವನಾಗಿರ್ತಾನೆ. ಅವನ ಹತ್ರ ಇರುವುದ್ರಲ್ಲೇ ಅವನಿಗೆ ಒಳ್ಳೆ ರೀತಿಯಲ್ಲಿ ಒಂದು ಭೋಜನನ ಮಾಡಿ ಅವನನ್ನ ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಕೊಂಡು ಅವನಿಗೆ ಒಂದು ಆಯಾಸ ಏನು ಆಗದಿದ್ದ ಹಾಗೆ ತುಂಬಾ ಸುಂದರವಾಗಿ ಕೃಷ್ಣನನ್ನೆಲ್ಲ ಉಪಚಾರ ಮಾಡ್ತಾನೆ. ಅದೆಲ್ಲ ಆದ್ಮೇಲೆ ಸೀದಾ ದುರ್ಯೋಧನನಿಗೆ ವಿಷಯ ಹೇಳ್ತಾನೆ. ಅಲ್ಲಿ ನಿಮ್ಮನ್ನ ಮೀಟ್ ಆಗ್ಲಿಕ್ಕೆ ಕೃಷ್ಣ ಬಂದಿದ್ದಾರೆ, ಸಂಧಾನ ಆಗ್ಲಿಕ್ಕೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಎನ್ನುವುದನ್ನ, ಸಂಧಾನ ಅಂತ ಹೇಳುದಿಲ್ಲ, ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಕೃಷ್ಣ ಬಂದಿದ್ದಾರೆ, ಶ್ರೀಕೃಷ್ಣ ಬಂದಿದ್ದಾರೆ ಎನ್ನುವುದನ್ನ ಹೇಳಲಿಕ್ಕೆ ಹೋಗ್ತಾರೆ. ಆಗ ನಮ್ಮ ದುರ್ಯೋಧನ ಏನ್ ಮಾಡ್ತಾನೆ, ಆಯ್ತು ಬಂದಿದ್ದಾರಾ ಬರ್ಲಿ ಬಿಡಿ ಅಂತ ಹೇಳಿ ನಾಳೆ ನನ್ನನ್ನು ಭೇಟಿಯಾಗ್ಲಿಕ್ಕೆ ಹೇಳಿ ಅಂತ ದುರ್ಯೋಧನ ಹೇಳ್ತಾನೆ. ನೆಕ್ಸ್ಟ್ ಮಾರನೇ ದಿನ ಕೃಷ್ಣ ಅವರನ್ನ ಭೇಟಿಯಾಗ್ಲಿಕ್ಕೆ ಹಸ್ತಿನಪುರದವರ ಆಸ್ಥಾನದೊಳಗೆ ಹೋಗ್ತಾನೆ. ಆಗ ದುರ್ಯೋಧನ ಹೇಗೆ ದೊಡ್ಡ ಮಹಾರಾಜನ ಹಾಗೆ ದೊಡ್ಡ ದೊಡ್ಡ ಕಿರೀಟಗಳನ್ನ, ದೊಡ್ಡ ಕೈ ತೋಳು ಅದನ್ನೆಲ್ಲ ಧರಿಸ್ಕೊಂಡು ದೊಡ್ಡ ಮಹಾರಾಜನ ಹಾಗೆ ಒಂದು ಭಯಂಕರ ತೇಜಸ್ಸಿನಿಂದ ಕುತ್ಕೊಂಡು ಆಸನದ ಮೇಲೆ ಕುತ್ಕೊಂಡಿರ್ತಾನೆ. ಸುತ್ತಮುತ್ತ ಅವನ ಏನು ಸಖಿಯರೆಲ್ಲ ಇರ್ತಾರೆ, ಮತ್ತೆ ಏನು ರಾಜರುಗಳ ಕಿರೀಟ ಅಂದ್ರೆ ಅವನ ವರ್ಣನೆ ಆಗಿರ್ತದೆ. ಅಂದ್ರೆ ಯಾವ ತರಪ್ಪ ಅಂತಂದ್ರೆ ಕಾಮನ ಬಿಲ್ಲಿನ ವಿಲಾಸದ ಸಿಂಹಾಸನದಲ್ಲಿ ಕುಳಿತಿರ್ತಾನೆ, ಬ್ರಹ್ಮದೇವರನ್ನು ನೋಡಿ ನಗಾಡ್ತಾನೆ, ಅಹಂಕಾರದಿಂದ ನಗಾಡ್ತಾನೆ, ಮತ್ತೆ ಭ್ರಮೆಯಲ್ಲಿ ತನ್ನ ಎಡಗಾಲನ ಪೀಠದ ಮೇಲೆ ಇರಿಸಿ ಸದಾ ಹೊಳೆಯುವ ಮುತ್ತಿನ ನಕ್ಷತ್ರ ಮಾಲೆ ಕಿರಣಗಳಿಂದ ಮುರುಗುವ ವಿಶಾಲ ವಕ್ಷಸ್ಥಲವನ್ನು ಹೊಂದಿ ಅಪಾರವಾದ ಸಾಮಂತ ರಾಜರುಗಳ ಕಿರೀಟ ಮತ್ತೆ ಅರಮನೆಯ ನೆಲಕ್ಕೆ ಅಳವಡಿಸಿದ ಮಾಣಿಕ್ಯಗಳ ಕಿರಣಗಳ ಜಾಲದಿಂದ ತುಂಬಿದಂತಹ ಆಸ್ಥಾನದಲ್ಲಿ, ಅಂದ್ರೆ ಇಷ್ಟೆಲ್ಲವೂ ಕೂಡ ವರ್ಣನೆ ಆಗಿರ್ತದೆ. ಅವನ ಆಸ್ಥಾನ ಹೇಗಿದೆ ಎನ್ನುವಂತಹ ವರ್ಣನೆ ಆಗಿರ್ತದೆ. ಅಂತಹ ದೊಡ್ಡ ಆಸ್ಥಾನದಲ್ಲಿ ಕುಳಿತುಕೊಂಡು ಕೃಷ್ಣನಿಗೆ ಬರಮಾಡ್ಕೊಳ್ತಾನೆ ಕೃಷ್ಣನನ್ನ. ಇನ್ನೇನು ಕೃಷ್ಣ ಬರ್ಬೇಕು ಆಸ್ಥಾನದೊಳಗೆ, ಮತ್ತೆ ಆ ಆಸ್ಥಾನದ ವರ್ಣನೆ ತುಂಬಾ ಸುಂದರವಾಗಿ ಮಾಡಿರ್ತಾರೆ. ಅಂದ್ರೆ ಅಲ್ಲಿ ಸುತ್ತದಲ್ಲಿ ಮೊದಲೊಂದು ಚೇರ್ ಏನಿರ್ತದೆ, ಚಿನ್ನದ ಪೀಠಗಳೇನಿರ್ತವೆ ಅರಮನೆ ಆಸ್ಥಾನದಲ್ಲಿ, ಅಲ್ಲಿ ಭೀಷ್ಮ, ದ್ರೋಣರು, ಅಶ್ವತ್ಥಾಮ, ಕೃತವರ್ಮ, ಶಲ್ಯ, ಶಕುನಿ, ಬಾಲಿಕ, ಸೋಮದತ್ತ, ಭಗದತ್ತ, ಭೂರಿಶ್ರವರು, ಹೀಗೆ ದೊಡ್ಡ ದೊಡ್ಡ ಏನು ಹಿರಿಯರೇನಿದ್ದಾರೆ ಅವ್ರನ್ನೆಲ್ಲ ಕೂರಿಸ್ತಾನೆ. ಮತ್ತೆ ಕೆಲವೊಂದು ನೆಕ್ಸ್ಟ್ ಚೇರ್ಗಳಲ್ಲಿ ಒಂದು ಕುರ್ಚಿಗಳಲ್ಲಿ ಬೇರೆ ಬೇರೆ ದೊಡ್ಡ ರಾಜರುಗಳನ್ನೆಲ್ಲ ಕೂರಿಸ್ತಾನೆ. ಮತ್ತೆ ಅಂತಃಪುರದ ಕನ್ಯೆಯರನ್ನೆಲ್ಲ ಕೂರಿಸ್ತಾನೆ. ಹೀಗೆ ಮತ್ತೆ ತನ್ನ ಮುಂದ್ಗಡೆ ಏನು ಮಗನಾದ ಲಕ್ಷ್ಮಣ ಮತ್ತೆ ಬೇರೆ ಉಳಿದ 100 ಮಕ್ಕಳನ್ನೆಲ್ಲ ಕೂರಿಸ್ಕೊಂತಾನೆ. ಅಕ್ಕಪಕ್ಕದಲ್ಲಿ ಅವನು ದುಶ್ಯಾಸನ ತಮ್ಮ ಇದ್ದಾನೆ, ದುಶ್ಯಾಸನ ಮತ್ತೆ ಅಂಗರಾಜನಾದ ಕರ್ಣನನ್ನ ಕೂರಿಸ್ಕೊಳ್ತಾನೆ. ಅಂದ್ರೆ ಅವನ ತೊಡೆಯ ಅಕ್ಕಪಕ್ಕದಲ್ಲಿ ನಾನು ಆ ಕಡೆ ಒಂದ್ ಚೇರಲ್ಲಿ ಕೂತಿದ್ದ ಅಕ್ಕಪಕ್ಕದಲ್ಲಿ ಅವರಿಬ್ಬರನ್ನ ಕೂರಿಸ್ಕೊಳ್ತಾನೆ. ಇದೊಂದು ಅವನ ಅರಮನೆಯ ಒಂದು ಆಸ್ಥಾನ ಹೀಗಿತ್ತು ಎನ್ನುವುದನ್ನ ಹೇಳ್ಬಹುದಾಗಿದೆ. ಇನ್ನು ಅಲ್ಲಿಗೆ ನಮ್ಮ ಕೃಷ್ಣ ಹೋಗ್ತಾರೆ ಸಂಧಾನಕ್ಕೆ. ಕೃಷ್ಣ ಹೋದ ಕೂಡಲೇ ಕೃಷ್ಣ ಬಂದ್ರು ಅಂತ ರಾಜನಿಗೆ ದ್ವಾರಪಾಲಕರು ಏನಿದ್ರೆ ಹೇಳಲಿಕ್ಕೆ ಹೋಗ್ತಾರೆ. ಆಗ ಜಗತ್ತಿಗೆ ಗುರುವಾದ ಶಂಖಚಕ್ರ ಗದಾಧಾರಿಯಾದ ಚತುರ್ಭುಜನಾದ ವಿಷ್ಣುವೇ ಜನಜನಿತವಾಗಿರುವ ವ್ಯಾಕುಲದಿಂದ ಬಂದಿದ್ದಾರೆ. ಅಂದ್ರೆ ಈ ಲೋಕದಲ್ಲಿ ನನ್ನ ದೊರೆತನವನ್ನ ಮೀರಿಸುವಂತ ಹಿರಿಯರು ಯಾರಿದ್ದಾರೆ ಅಂತ ಅಹಂಕಾರದಿಂದ ದುರ್ಯೋಧನ ಹೇಳ್ತಾನೆ. ಅಂದ್ರೆ ಕೃಷ್ಣ ಅಂದ್ರೆ ಮಹಾನ್, ಈ ಜಗಕ್ಕೆ ಒಂದು ಗುರುವಾಗಿದ್ದಾನೆ ಅವನು. ಶಂಖಚಕ್ರ ಗದಾರಿ ಅಂದ್ರೆ ಚತುರ್ಭುಜ ವಿಷ್ಣು ತರ ಜನ್ಮ ಇರುವಂತಹ ಈ ಕೃಷ್ಣ ಏನಿದ್ದಾನೆ, ಇವನೊಬ್ಬ ನನ್ನ ಹತ್ರನೇ ಇಂತಹ ಒಂದು ದೊಡ್ಡ ವ್ಯಕ್ತಿಯ ನನ್ನ ಹತ್ರ ಬಂದಿದ್ದಾರೆ ಅಂದ್ರೆ ನಾನು ಎಷ್ಟು ದೊಡ್ಡ ವ್ಯಕ್ತಿ ಇರ್ಬೋದು ಎಂದನ್ನ ಮತ್ತೆ ಅಹಂಕಾರದಿಂದ ಅವನು ಹೇಳ್ಕೊಳ್ತಾನೆ. ಆದ್ರೆ ಕೃಷ್ಣ ಏನ್ ಮಾಡ್ತಾನೆ, ಒಳಗಡೆ ಹೋದವನು ಆಯ್ತು ಬನ್ನಿ ಅವ್ರನ್ನ ಒಳಗಡೆ ಕರೀರಿ ಅಂತ ಅವನು ಒಂದು ದ್ವಾರಪಾಲಕರಿಗೆ ಹೇಳ್ತಾರೆ. ಕೃಷ್ಣ ಬಂದಿದ್ದಾರೆ ಅಂತ ದ್ವಾರಪಾಲಕರು ಹೇಳಿದಾಗ ಒಂದಿಷ್ಟನ್ನು ಹೇಳ್ಕೊಳ್ತಾನೆ ದುರ್ಯೋಧನ. ಮತ್ತೆ ಹೇಳಿದ ನಂತರ ಆಯ್ತು ಬರ್ರಿ ಹೇಳಿ ಒಳಗಡೆ ಅಂತ ದ್ವಾರಪಾಲಕರನ್ನ ಕಳಿಸ್ತಾನೆ. ದ್ವಾರಪಾಲಕರು ಹೋಗ್ತಾರೆ ಒಳಗಡೆ ಬರ್ಲಿಕ್ಕೆ, ಅವನನ್ನ ಕರ್ಕೊಂಡು ಬರ್ಲಿಕ್ಕೆ. ಕೃಷ್ಣ ಒಳಗಡೆ ಬರ್ತಾನೆ. ಕೃಷ್ಣ ಒಳಗಡೆ ಬಂದಾಗ ಏನಾಗತ್ತಪ್ಪ ಅಂತ ದುರ್ಯೋಧನ ಸ್ವಲ್ಪ ಅಹಂಕಾರದಿಂದ ಕೃಷ್ಣನ ಒಳಗಡೆ ನೋಡ್ತಾನೆ. ಒಳಗಡೆ ಬರುದನ್ನ ಅಲ್ಲಿ ಕೂಡ ಒಂದು ಅಹಂಕಾರದಿಂದ ಎದ್ದೇಳ್ತಾನೆ. ಒಂಥರ ಆಲಸ್ಯ ಇರುತ್ತೆ ಅವನಿಗೆ, ಯಾಕೆ ಇವ್ರು ಬಂದ್ರು ಹಾಗೆ ದೊಡ್ಡ ಅಹಂಕಾರವೇ ತುಂಬಿಕೊಂಡು ಅವನು ಎದ್ದೇಳ್ತಾನೆ. ಎದ್ದು ಹೇಳ್ತಾನೆ ನಮಸ್ಕರಿಸಿ ಹೇಳ್ತಾನೆ ಬನ್ನಿ ಕುತ್ಕೊಳ್ಳಿ ಅಂತ ಆಸನವನ್ನು ತೋರಿಸ್ತಾನೆ. ಅವನು ಮತ್ತೆ ಕೃಷ್ಣ ಕೂತ್ಕೊಂಡ ನಂತರ ಇವನು ಕೂತ್ಕೊಳ್ತಾನೆ ದುರ್ಯೋಧನ. ಆಮೇಲೆ ಮತ್ತೆ ಕೂಡ ಅಹಂಕಾರದಲ್ಲಿ ಹೇಳ್ತಾನೆ, ಈ ಪ್ರಪಂಚದಲ್ಲಿ ನನಗಿಂತ ಪುಣ್ಯವಂತರು ಯಾರಿದ್ದಾರೆ, ನೀವೇ ಇಲ್ಲಿಗೆ ಬಂದಿದ್ದೀರಾ ಅಂದ್ಮೇಲೆ ನಿಮ್ ಪಾದಧೂಳಿಂದ ನಮ್ಮ ಈ ಅರಮನೆ ಕೂಡ ಪವಿತ್ರವಾಗಿದೆ ಅಂತ ಕೃಷ್ಣನಿಗೊಂದು ಹೇಳ್ತಾನೆ. ತಾವು ಇಲ್ಲಿ ಬಂದಿರುವುದೇ ಆಶ್ಚರ್ಯ, ನೀವು ಇಲ್ಲಿ ಬಂದ ಕಾರಣ ಏನು, ನನ್ನಿಂದ ಏನ್ ಕೆಲಸ ಆಗ್ಬೇಕು, ಯಾವ ಕಾರ್ಯವನ್ನ ಆಜ್ಞಾಪಿಸಲು ಇಲ್ಲಿ ಬಂದ್ರಿ ಅಂತ ಎಲ್ಲವನ್ನ ಕೇಳ್ತಾನೆ ಕೃಷ್ಣನ ಹತ್ರ. ಕೃಷ್ಣ ಏನ್ ಮಾಡ್ತಾನೆ, ಎಲ್ರಿಗೂ ಒಂದು ಕೈಯಲ್ಲಿ ಹೀಗೆ ನಮಸ್ಕಾರ ಮಾಡ್ತಾನೆ. ಎಲ್ಲರಿಗೆ ಒಂದು ಸುಂದರವಾದ ನಗುವನ್ನ ನೀಡಿ ಇಡೀ ಆಸ್ಥಾನದಲ್ಲಿ ಯಾರ್ಯಾರು ಹಿರಿಯರಿದ್ದಾರೆ ಎಲ್ಲರಿಗೂ ಒಂದು ನಮಸ್ಕಾರವನ್ನ ಕೊಟ್ಟು ಎಲ್ಲರಿಗೂ ಒಂದು ನಗುವನ್ನ ಬೀರ್ತಾನೆ ಕೃಷ್ಣ ಆಸ್ಥಾನದೊಳಗಡೆ ಬಂದು. ಹಾಗೇನೆ ಈ ಒಳಗಡೆ ಬಂದ ತಕ್ಷಣ ಏನು ನಮ್ಮ ದುರ್ಯೋಧನ ಮಾಡಿದ ಒಂದು ಉಪಚಾರ ಇದೆಯಲ್ಲ, ಅಂದ್ರೆ ಒಳಗಡೆ ಬನ್ನಿ ಕೂತ್ಕೊಳ್ಳಿ ಅಂತ ಕುರ್ಚಿ ಕೊಟ್ಟು ಕೂರಿಸಿದ್ರಲ್ಲ, ಅದೆಲ್ಲವನ್ನ ನೋಡಿ ಕೃಷ್ಣ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾನೆ ದುರ್ಯೋಧನನಿಗೆ. ನೀನ್ ಎಂತಹ ಸತ್ಯಸಂಧನು, ನಿನ್ನ ಸಾಮರ್ಥ್ಯ ಪರಾಕ್ರಮ ಎಷ್ಟೆಲ್ಲ ಇದೆ, ಆದ್ರೂ ನಿನ್ಗೆ ಇಷ್ಟೊಂದು ವಿನಯ ಇದೆ, ನಮ್ಮನ್ನೆಲ್ಲ ಒಳಗಡೆ ಎಷ್ಟು ಒಂದು ಅಪಾರವಾದ ಒಂದು ಭಯಭಕ್ತಿ ನಮ್ಮನ್ನ ಒಳಗಡೆ ಕರೆದು ಕೂರಿಸಿದ್ಯಲ್ಲ, ನೀನ್ ಎಂತಹ ಮಹಾನ್ ವ್ಯಕ್ತಿ, ಎಷ್ಟು ಸೌಜನ್ಯಯುತವಾಗಿದ್ಯಾ ನೀನು ಅಂತ ಇಲ್ಲಿ ಹೇಳ್ತಾನೆ ಕೃಷ್ಣ. ದುರ್ಯೋಧನನ್ನು ಸ್ವಲ್ಪ ಹೊಗಳಿ ಹೇಳ್ತಾನೆ. ಆಗ ಮತ್ತೆ ಕಮಲಕ್ಕೆ ಬಂದು ಆದ ಚಂದ್ರನು ಜಗತ್ತನ್ನೆಲ್ಲ ಬೆಳೆಯಂದ್ರೆ ನೈದಿಲೆ ಮತ್ತೆ ಚಂದ್ರ ಅವರು ಒಂದೇ ಕುಟುಂಬ ಸಂಬಂಧದವರಾಗಿರ್ತಾರೆ ಅನ್ನೋ ಹಾಗೆ
ಈಗ ಇಡೀ ಪ್ರಪಂಚಕ್ಕೆ ಬೆಳಕು ಚಂದ್ರ ಕೊಡ್ತಾನೆ. ಅಂತಹ ಚಂದ್ರ ನೈದನಿಗೆ ಬೆಳಕು ಕೊಡ್ಲಿಲ್ಲ ಅಂದ್ರೆ ಅದು ಎಷ್ಟು ಒಂದು ತೊಂದ್ರೆ ಅಲ್ವಾ. ಅದೇ ತರ ನೀವು ಮತ್ತೆ ಕೌರವರು ಎಷ್ಟು ಒಂದು ಒಳ್ಳೆಯ ಒಂದು ಸಂಬಂಧಿಕರು, ನೀವು ಎಲ್ಲರೂ ಸೇರಿ ಅನ್ಯೋನ್ಯವಾಗಿರ್ಬೇಕು. ಅಂತಹದ್ರಲ್ಲಿ ನೀವು ಒಳ್ಳೆಯದಿಲ್ಲದೆ ಒಬ್ಬರಿಂದ ಒಬ್ಬರು ದೂರವಾಗಿರುವುದು ಇದೊಂದು ಶೋಭೆಯ. ನೀನ್ ಎಷ್ಟು ಸೌಜನ್ಯವಂತನಾಗಿದ್ಯಾ, ಇಂತಹ ಪರಾಕ್ರಮಿಯಾಗಿದ್ಯಾ, ಇದು ನಿಂಗೆ ಶೋಭೆನೇ ಅಲ್ಲ ದುರ್ಯೋಧನ ಅಂತ ಇಲ್ಲಿ ಅರ್ಜುನ ಸಂಧಾನಕ್ಕೆ ಬಂದಿರೋದಲ್ವಾ. ಬಂದು ಕೂತ್ಕೊಳ್ಳಿ ಅಂದ ತಕ್ಷಣ ಇದನ್ನೆಲ್ಲ ಹೇಳ್ತಾನೆ ಅವನು ದುರ್ಯೋಧನನ ಹತ್ರ. ಆಮೇಲೆ ಮತ್ತೆ ಯಾವುದೋ ಒಂದು ಮನಸ್ತಾಪದಿಂದಾಗಿ ನೀವೆಲ್ಲರೂ ಒಬ್ಬರೊಬ್ಬರ ಅಗಿಲಿದ್ರಿ, ನೀವೆಲ್ಲರೂ ಕೂಡ ತುಂಬಾ ಒಳ್ಳೆಯವರೇ, ಇಲ್ಲಿ ಯಾರಿಗೂ ಕೂಡ ಒಬ್ಬರಿಗೆ ನಿಮ್ಗೆ ಅವರ ಮೇಲೆ ಮುನಿಸಿಲ್ಲ, ಅವರಿಗೆ ನಿಮ್ಮ ಮೇಲೆ ಮುನಿಸಿಲ್ಲ. ಯಾವುದೋ ಒಂದು ಮನಸ್ತಾಪ ಆಗಿ ಹೀಗಾಗಿರೋದು. ಬಿಸಿ ನೀರು ಕಾದ್ರೆ ಏನು ಅದು ಮನೆಯನ್ನು ಸುಡ್ತದ ಎನ್ನುವ ಗಾದೆ ಇದೆಯಲ್ವಾ, ಹಾಗೆ ನಿಮ್ಮ ಸಿಟ್ಟು ಎಷ್ಟು ಬೇಕು ಅಷ್ಟರಲ್ಲೇ ಇರಬೇಕು. ಇನ್ನು ಅವರು ನಿಮ್ಮ ಸಂಬಂಧಿಕರೇ, ನಿಮ್ಮ ಸೋದರರೇ ಆಗಿರ್ತಾರೆ, ಅವರಿಗೆ ಈ ಒಂದು ಬೇಕಿರುವಂತಹ ರಾಜ್ಯವನ್ನ ಕೊಡುವಂತ ದುರ್ಯೋಧನ ಪ್ರೀತಿಪೂರ್ವಕವಾಗಿ ಕೇಳ್ತಾನೆ ಸಂಧಾನಕ್ಕೆ ಬಂದಿರುವಂತಹ ಕೃಷ್ಣ. ಆಗ ಅದು ಅಲ್ಲದೆ ಹೇಳ್ತಾರೆ, ಸುತ್ತಮುತ್ತಲ ಎಷ್ಟು ರಾಜರುಗಳು ಇವರೆಲ್ಲರೂ ಕೂಡ ಏನು ಕಾಯ್ತಾ ಇರ್ತಾರೆ ನಾವು ಈ ಪ್ರದೇಶಗಳನ್ನೆಲ್ಲ ಇದು ಮಾಡಿ ವಶಪಡಿಸ್ಕೊಳ್ಳಿಕ್ಕೆಲ್ಲ. ಅಂತಹ ಒಂದು ಯಾವುದೇ ಇರುವುದಿಲ್ಲ. ನೀನು ನಿನ್ನ ಸಂಬಂಧಿಕರ ಜೊತೆಗೆ ಒಂದಾಗಿದ್ರೆ ನೀವು ಯಾರು ನಿಮ್ಮನ್ನು ಯಾರು ಕೂಡ ಬೇರ್ಪಡಿಸಲು ಆಗುದಿಲ್ಲ. ಮತ್ತೆ ಎಂತಹ ಸಂದರ್ಭದಲ್ಲೂ ಕೂಡ ನೀವು ಒಗ್ಗಟ್ಟಾಗಿದ್ದಾಗ ನಿಮ್ಮನ್ನ ಯಾರು ನಿಮ್ಮ ಪ್ರದೇಶಗಳನ್ನು ಕೂಡ ಯಾರು ವಶಪಡಿಸಿಕೊಳ್ಳಿಕ್ಕೆ ಬರುವುದಿಲ್ಲ. ಹೀಗೆಲ್ಲವನ್ನ ಕೃಷ್ಣ ಹೇಳ್ತಾನೆ ದುರ್ಯೋಧನನ ಹತ್ರ. ಅದು ಅಲ್ಲದೆ ಅವರು ರಾಜ್ಯ ಪಟ್ಟಕ್ಕೆ ಅವರೇ ಮೊದಲಿಗಾಗುತ್ತೆ. ಅಂದ್ರೆ ಈ ರಾಜ್ಯ ಸಿಗ್ಬೇಕಾಗಿರೋದು ಕಾನೂನಿನ ಒಂದು ನ್ಯಾಯದ ಪ್ರಕಾರ ಈ ರಾಜ್ಯ ಏನಿದೆ ಸಿಗ್ಬೇಕಾಗಿರೋದು ಪಾಂಡವರದ್ದೇ, ಅವರದೇ ಜಾಗ ಇದಾಗಿರುತ್ತೆ. ನೀವು ತಗೊಂಡು ಅವರು ಅಜ್ಞಾತವಾಸ ವನವಾಸ ಮಾಡಿ ಎಲ್ಲ ಬಂದಿದ್ದಾರೆ. ಈಗ ಬಂದ ನಂತರ ಇದಕ್ಕೆ ಅರ್ಹರು ಯಾರು? ಪಾಂಡವರೇ, ಅವರೇ ಇದಕ್ಕೆ ಸಿಗ್ಬೇಕಾಗಿದ್ದರು. ಈವನ್ ಅದು ಅವರು ಯುದ್ಧ ಮಾಡುದ್ರಲ್ಲಿ ಕೂಡ ಏನೋ ಪಾಂಡವರೇ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಹಂಗೆಲ್ಲ ಇರುವಾಗ ಕೂಡ ನೀನೇ ಅವರಿಗೆ ರಾಜ್ಯ ಬಿಟ್ಕೊಡ್ಬೇಕಲ್ವಾ ದುರ್ಯೋಧನ ಅಂತ ಪ್ರೀತಿಯಿಂದ ಹೇಳ್ತಾನೆ. ಅದು ಅಲ್ಲದೆ ಅವರು ಹಿಂದಿನಿಂದ ಆಳ್ಸ್ಕೊಂಡು ಬಂದಂತ ರಾಜ್ಯ ಇದು ಅವರದ್ದೇ ಆಗಿರುತ್ತೆ. ನೀನೇ ಅವ್ರನ್ನ ಕರ್ಸ್ಕೊಂಡು ಈ ರಾಜ್ಯವನ್ನ ಅವರಿಗೆ ಕೊಟ್ಬಿಡು, ನೀವೆಲ್ಲರೂ ಒಂದಾಗಿದ್ರೆ ನೋಡ್ಲಿಕ್ಕೆ ಎಷ್ಟು ಚಂದ, ನಿಮ್ಮ ಬಾಂಧವ್ಯ ಎಷ್ಟು ಸುಂದರವಾಗಿರ್ತದೆ ಅಲ್ವಾ ಅಂತ ಕೇಳ್ತಾರೆ. ಮತ್ತೆ ಅದ್ರಲ್ಲೂ ಹೇಳ್ತಾನೆ ಕೃಷ್ಣ, ಪಾಂಡವರು ಏನು ಅವರೇ ಆಗಿ ಬಂದು ರಾಜ್ಯ ಕೊಡುವಂತ ನಿನ್ನ ಹತ್ರ ಕೇಳ್ತಾ ಇಲ್ಲ, ನೀನು ಅದೇ ಬೇಕು ಇದೇ ಬೇಕು ರಾಜ್ಯ ಅಂತಾನು ಅವ್ರು ಕೇಳ್ತಲ್ಲ. ನೀನ್ ಯಾವ್ದು ದಯೆಯಿಂದ ಅವ್ರ ಮೇಲೆ ಯಾವ್ದೋ ಒಂದು ಜಾಗ ಕೊಟ್ಟು ಬಿಡು, ಅವ್ರು ಖಂಡಿತ ಅದ್ರಲ್ಲೇ ತಗೊಂಡು ತೃಪ್ತಿಯಿಂದ ಇರ್ತಾರೆ, ನಿಮ್ಗೆ ವಿಧೇಯರಾಗಿ ಕೂಡ ಇರ್ತಾರೆ ಅಂತ ಹೇಳ್ತಾನೆ. ಅಂದ್ರೆ ನಮ್ಗೆ ಆ ರಾಜ್ಯ ಕೊಡು ಆ ಭಾಗ ಕೊಡು ಅಂತಾನು ಕೂಡ ಅವರು ಪಾಂಡವರು ಯಾವ ಡಿಮ್ಯಾಂಡ್ ಕೂಡ ಮಾಡುದಿಲ್ಲ. ಅಂತ ಸಂದರ್ಭದಲ್ಲಿ ಇರುವಾಗ ನೀನ್ ಯಾವ್ದಾದ್ರು ಅವರಿಗೆ ದಯೆಯಿಂದ ಕೊಟ್ಟು ಕೂಡ ಅವರು ಅದನ್ನ ಸ್ವೀಕರಿಸ್ತಾರೆ. ಅಂತಹ ಒಂದು ದಯೆ ಅವರ ಹತ್ರ ಇರುವಾಗ, ವಿಧೇಯರಾಗಿ ಅವ್ರು ನಿಮ್ ಜೊತೆ ಇರುವಾಗ ನೀನ್ ಯಾಕೆ ಕೊಡ್ಬಾರ್ದು ಒಂದು ಜಾಗವನ್ನ, ಅಥವಾ ಅವರಿಗೆ ಒಂದು ರಾಜ್ಯವನ್ನ ಯಾಕೆ ಬಿಟ್ಕೊಡ್ಬಾರ್ದು, ಒಂದು ಭಾಗವನ್ನ ಕೊಡ್ಬಾರ್ದು ಅಂತ ಕೇಳ್ತಾನೆ. ಆಗ ಅವನಿಗೆ ಎಷ್ಟು ಕೋಪ ಬರ್ತದೆ ಅಂತ ಹೇಳಿದ್ರೆ ನಮ್ಮ ದುರ್ಯೋಧನನಿಗೆ, ಅವನಿಗೆ ಒಂಥರ ರಕ್ತ ಕುದಿಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಕೃಷ್ಣ ಯಾಕೆ ಇಲ್ಲಿಗೆ ಬಂದಿದ್ದಾನೆ, ನನ್ನ ಸಂಧಾನ ಮಾಡ್ಲಿಕ್ಕೆ, ಅವನಿಗೆ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಇಷ್ಟ ಇರುವುದಿಲ್ಲ ಪಾಂಡವರಿಗೆ ಜಾಗವನ್ನ, ಅಂದ್ರೆ ಅವರ ರಾಜ್ಯವನ್ನ ಮರಳಿ ಅವರಿಗೆ ವಾಪಸ್ ಕೊಡ್ಲಿಕ್ಕೆ ಅವನಿಗೆ ಇಷ್ಟ ಇರುವುದಿಲ್ಲ. ಕೃಷ್ಣ ಇನ್ನೂ ಸುಮ್ಮನಾಗುದಿಲ್ಲ, ಮತ್ತೆ ಕೂಡ ಅವನ ಮನವೊಲಿಸ್ಲಿಕ್ಕೆ ಟ್ರೈ ಮಾಡ್ತಾನೆ ಕೃಷ್ಣ ಹೇಳ್ತಾನೆ, ಅಲ್ಲಿ ಅವರು ಅಂತಹ ಘೋರವಾದ ಅರಣ್ಯದಲ್ಲಿ ಇದ್ದು ಬಂದವರು, ಅವರಿಗೆ ಯಾವ ಭಯ ಕೂಡ ಇಲ್ಲ, ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಪಾಂಡವರು. ಅವರಿಗೆ ಮತ್ತೆ ಆಲ್ರೆಡಿ ಅವರು ತುಂಬಾ ಕೋಪದಿಂದನೇ ಇದ್ದಾರೆ. ಯಾಕಂದ್ರೆ ಎಷ್ಟು ವರ್ಷ ಅಜ್ಞಾತವಾಸ ವನವಾಸ ಎಲ್ಲ ಮಾಡಿ ಬಂದವರಿಗೆ ಈಗ ಅಟ್ಲೀಸ್ಟ್ ನೀನೊಂದು ರಾಜ್ಯ ಕೊಟ್ಟಾಗ ಅವರ ಕೋಪ ಎಲ್ಲ ಕೂಡ ಶಾಂತ ಆಗುವಂತಹ ಸಂದರ್ಭ ಕೂಡ ಇರ್ತದೆ. ನೀನು ಯಾಕೆ ಸುಮ್ಮನೆ ಇಷ್ಟೊಂದು ಹಠ ಮಾಡ್ತೀಯ, ಅಥವಾ ಯಾಕೆ ಎಷ್ಟೊಂದು ಅನಾಗರಿಕನಾಗಿ ವರ್ತನೆ ಮಾಡ್ತಿದ್ದೆ, ಅದು ಕೂಡ ಯಾರೋ ಒಬ್ಬರ ಒಂದು ಮಾತು ಕೇಳಿ ನೀನು ಯಾಕೆ ಇಂತಹ ನಿರ್ಧಾರವನ್ನೆಲ್ಲ ಮಾಡ್ತೀರಾ, ನೀವು ಎಷ್ಟು ಒಗ್ಗಟ್ಟಿಂದ ಎಷ್ಟು ಸುಂದರವಾಗಿ ಇಲ್ಲ ಇರ್ಬಹುದಲ್ವಾ ಅಂತೆಲ್ಲ ಕೃಷ್ಣ ಹೇಳ್ತಾನೆ. ಅಂದ್ರೆ ಕೃಷ್ಣ ಸಂಧಾನ ತುಂಬಾ ಸುಂದರವಾಗಿ ಮಾಡ್ತಾನೆ. ಇದಕ್ಕೆ ಕತೆಗೆನೆ ಹೇಳಿದರೆ ಕೃಷ್ಣ ಸಂಧಾನ ಅಂತ ಕತೆ ಕೊಟ್ಟಿದ್ದಾರೆ. ಅಂದ್ರೆ ಕೃಷ್ಣ ಇದೆಲ್ಲವನ್ನ ಕೂಡ ಯಾವುದೇ ಒಂದು ಏನು ಜೋರಾಗಿ ಅಥವಾ ಗದರಿ ಹೇಳ್ತಾ ಇಲ್ಲ, ತುಂಬಾ ಪ್ರೀತಿಯಿಂದ ಸಂಧಾನ ಮಾಡುವ ರೀತಿಯಲ್ಲಿ ಎಲ್ಲ ಅವರ ಬಗ್ಗೆ ಎಲ್ಲ ಹೇಳ್ಕೊಂಡು ಹೇಳ್ತಾ ಇದ್ದಾನೆ. ಯಾವುದೇ ಒಪ್ಪಂದಗಳಾಗ್ಲಿ ಬಿಂಬಗಳ ಅಂದ್ರೆ ಇಷ್ಟು ಒಂದು ಇವರನ್ನು ಸಂಧಾನ ಮಾಡುವ ಸಂದರ್ಭದಲ್ಲಿ ಯಾವುದೇ ಗಲಾಟೆ ಊಜು ಕೂಡ ಇಲ್ಲದೆ ನಿಧಾನವಾಗಿ ಇಷ್ಟೆಲ್ಲ ಸೌಜನ್ಯಯುತವಾಗಿ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾನೆ, ಸಂಧಾನ ಮಾಡ್ಕೊಳ್ಳಿ, ಅವರಿಗೆ ಸ್ವಲ್ಪ ರಾಜ ಕೊಡಿ, ಅವ್ರನ್ನ ಯಾರ್ದು ಅನಾಗರಿಕರ ಮಾತು ಕೇಳ್ಕೊಂಡು ನೀನ್ ಇಂತಹ ಕೆಟ್ಟ ನಿರ್ಧಾರವನ್ನೆಲ್ಲ ಮಾಡ್ಬೇಡ ದುರ್ಯೋಧನ ಅಂತೆಲ್ಲ ಬುದ್ಧಿ ಹೇಳ್ತಾನೆ. ಅವರ ಸಿಚುವೇಶನ್ ಎಲ್ಲ ನಿಂಗೆ ಹೇಗಿದ್ರು ಗೊತ್ತಲ್ವಾ, ಯಾವುದೇ ಒಪ್ಪಂದ ಎಂತದ್ ಸಹ ಕೂಡ ಅವ್ರಿಗೆ ಇಲ್ಲ. ಈಗ ಎಲ್ಲವನ್ನ ಅವರು ಮುಗಿಸಿ ಬಂದಿದ್ದಾರೆ ಅಜ್ಞಾತವಾಸ ವನವಾಸ. ಅವ್ರು ಇಷ್ಟೆಲ್ಲ ಮಾಡಿದ್ದನ್ನಾದ್ರೂ ನೋಡ್ಕೊಂಡಾದ್ರೂ ಸ್ವಲ್ಪ ನಿಂಗೆ ಕನಿಕರ ಬೇಡುವ ಅವರ ಮೇಲೆ. ಅಟ್ಲೀಸ್ಟ್ ಅವರಿಗೆ ಒಂದು ತಲೆ ಊರ್ಲಿಕ್ಕಾದ್ರೂ ಒಂದು ಸ್ವಲ್ಪ ಜಾಗ ಕೊಡು. ಕಂಚಿ, ವಾರಣಾಸಿ, ಕಾಕುಂದಿ, ಕುರುಸ್ಥಳ, ವಕ್ಷಸ್ಥಳ ಇದ್ರಲ್ಲಿ ಯಾವ್ದಾದ್ರು ಒಂದು 5 ಗ್ರಾಮಗಳನ್ನಾದ್ರೂ ಅವರಿಗೆ ಕೊಟ್ಟು ಬಿಡು, ಸಾಕು, ಅವರು ಅಷ್ಟರಲ್ಲೇ ನೆಮ್ಮದಿಯಾಗಿರ್ತಾರೆ ಅನ್ನೋದನ್ನ ಇಲ್ಲಿ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾನೆ. ಆಗ ಕೋಪ ಬರ್ತದೆ ದುರ್ಯೋಧನನಿಗೆ, ಮತ್ತೆ ಕಿಡಿಕಾರನಾಗಿ ಅವನು ಹೇಳ್ಬಿಡ್ತಾನೆ, ತುಂಬಾ ಕಿಡಿಕಾರ್ತಾನೆ ಸಿಟ್ಟಲ್ಲಿ. ಅಂದ್ರೆ ಕೃಷ್ಣ ಸಂಧಾನಕ್ಕೆ ಮಾಡಿ ಬಂದು ಜಾಗನ ಕೊಡುವಂತೆ ಬಿಟ್ಕೊಡು ಅಂತ ಹೇಳಿದಾಗ ಸುಯೋಧನನಿಗೆ ಇಷ್ಟ ಇರುವುದಿಲ್ಲ ಅಲ್ವಾ. ಹಾಗಾಗಿ ಮತ್ತೆ ಅವ್ನು ಹೇಳ್ಬಿಡ್ತಾನೆ, ಏನು ಅವ್ರು ಹೇಗೋ ಹಾಳಾಗಿ ಹೋಗಿದ್ದಾರೆ ಪಾಂಡವರು,
ವನವಾಸ ಅಜ್ಞಾತವಾಸ ಅಂದ್ಕೊಂಡು ಹಾಳಾಗಿ ಹೋಗಿದ್ದಾರೆ. ಅವ್ರು ಹಾಳಾಗಿ ಹೋಗ್ಲಿ, ಅದನ್ನ ಬಿಟ್ಟು ನೀನು ಇನ್ ನನ್ನ ಹತ್ರ ಬಂದ್ಕೊಂಡು ಸಂಧಾನ ಮಾಡ್ಲಿಕ್ಕೆ ಬಂದಿದ್ಯಾ, ಧರ್ಮದ ಪರವಾಗಿ ನನ್ನ ಹತ್ರ ಮಾತಾಡ್ತಿದ್ಯಾ. ನೀನ್ ಮಾತಾಡೋದು ಯಾವ್ದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ದಿಗ್ವಿಜಯ ಅಂದ್ರೆ ನೀನು ದಿಗ್ವಿಜಯ ಮಾಡಬೇಕು ಎನ್ನುವ ಮಹತ್ತರವಾದ ಆಕಾಂಕ್ಷೆಯಲ್ಲಿ ಗೋಗಳನ್ನ ಕಾಯ್ತಾ ಇರುವಂತ ನೀನು ಅವರದ್ದು ಹಾಳಾಗಿದ್ಯಲ್ವಾ, ಪಾಂಡವರ ಹಾಳಾಗಿದ್ಯಲ್ವಾ, ಯಾಕೆ ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಬಂದು ನನ್ನ ಹತ್ರ ಹೇಳ್ತಿದ್ಯಾ, ಸಂಧಾನ ಮಾಡ್ಕೊಳ್ಳಿ ಅಂತ ನನ್ನ ಹತ್ರ ಯಾಕೆ ಬಂದಿದ್ಯಾ. ನೀನ್ ಹೋಗಿ ಸಂಧಾನ ಮಾಡಲ್ಲ, ನಾನು ಸಂಧಾನ ಆಗುದಿಲ್ಲ ಅಂತ ಹೋಗಿ ಅವ್ರ ಹತ್ರ ಹೇಳು. ನಮ್ಮನ್ನೆಲ್ಲ ಹೆದರಿಸಿ ನಮ್ಮನ್ನ ರಾಜ್ಯ ಪಡೆಯುವಂತ ಅವಶ್ಯಕತೆ ಕೂಡ ನಮ್ಗೆ ಇಲ್ಲ. ನಾವೆಲ್ಲರೂ ಯಾವುದೇ ಕಾರಣಕ್ಕೂ ಈ ರಾಜ್ಯವನ್ನ ನಿಮ್ಗೆ ಮರಳಿ ಕೊಡುದಿಲ್ಲ ಅಂತ ಅವ್ರ ಹತ್ರ ಹೋಗಿ ಹೇಳು ಎನ್ನುವುದನ್ನ ದುರ್ಯೋಧನ ಇಲ್ಲಿ ಕೃಷ್ಣನಿಗೆ ಹೇಳ್ತಾನೆ ಕೋಪದಿಂದ. ಹಾಗೆ ಹೇಳ್ತಾನೆ, ಅವನು ಮತ್ತೆ ಕೂಡ ಹೇಳ್ತಾನೆ, ಕೋಪದಿಂದಲೇ ಹೇಳ್ತಾನೆ, ನಾವೆಲ್ಲ ಒಂದೇ ಕಡೆ ಇದ್ದವ್ರು, ನಾವು ನಾವು ನೀನು ಪಾಂಡವರ ಪಕ್ಷಪಾತಿಯಾಗಿ ನನ್ನ ಜೊತೆ ಇರ್ಬೇಡ, ನಾವೆಲ್ಲರೂ ಒಂದೇ ಇಲ್ಲಿ. ನೀನ್ ಇಲ್ಲಿ ಬಂದು ಅವರ ಪರವಾಗಿ ನಮ್ಮ ಹತ್ರ ಸಂಧಾನ ಮಾಡುವುದೇನು ಬೇಡ, ನೀನ್ ಈಗ ಬಂದ ದಾರಿಗೆ ಏನು ಸುಂಕ ಇಲ್ಲ ಅನ್ನೋ ಹಾಗೆ ವಾಪಸ್ ಹೋಗು, ನಾನು ಯಾವುದೇ ಕಾರಣಕ್ಕೆ ಕೂಡ ಜಾಗ ಕೊಡುವುದಿಲ್ಲ ಅಂತ ಹೇಳ್ತಾನೆ ಸುಯೋಧನ ಕೃಷ್ಣನ ಹತ್ರ. ಆಗ ಕೃಷ್ಣ ಹೇಳ್ತಾನೆ, ಯಾಕೆ ಇಷ್ಟು ಕೆಟ್ಟವನಾಗಿ ನೀನ್ ಬಿಹೇವ್ ಮಾಡ್ತೀಯ. ರಾವಣ ಮತ್ತೆ ಸೀತೆ ಒಂದು ಇಡೀ ಜಾಗದಿಂದ ರಾವಣ ಹೇಗೆ ನಾಶ ಆಗ್ಬಿಟ್ಟ ಸೀತೆಯ ಮೇಲೆ ಒಂದು ಆಸೆ ಪಟ್ಟು, ಹಾಗೆ ನೀನೊಂದು ಈ ಜಾಗದ ಮೇಲೆ ಆಸೆ ಪಟ್ಟು ಇಡೀ ನಿನ್ನ ಜಾಗವನ್ನೇ ಈ ರಾಜ್ಯವನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿಗೆಲ್ಲ ಹೋಗ್ಬೇಡ, ಇಷ್ಟು ಕೆಟ್ಟವನಾಗಿರ್ಬೇಡ. ನಿಂಗೆ ಈವನ್ ಆ ಪಾಂಡವರ ಜೊತೆ ಪ್ರತಿಭಟಿಸಿ ಯುದ್ಧ ಮಾಡ್ಲಿಕ್ಕೆ ಗೆಲ್ಲಿಕ್ಕೆ ಕೂಡ ಆಗುದಿಲ್ಲ, ನೀನು ಅವ್ರ ಜೊತೆ ಹೋಗ್ಬೇಡ, ತಪ್ಪು ಮಾಡ್ಬೇಡ. ಆಲ್ರೆಡಿ ನೀವು ತಪ್ಪು ಮಾಡಿದೀರಾ, ಅದನ್ನ ಕ್ಷಮಿಸಿ ಅಂತ ಕೇಳ್ಕೊಂಡು ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಇರ್ಬೋದಲ್ವಾ, ಯಾಕೆ ನೀವು ಈ ತರ ಯುದ್ಧಕ್ಕೆ ರೆಡಿ ಆಗ್ತಿದ್ದೀರಾ ಅಂತ ಎಲ್ಲ ಮತ್ತೆ ಬುದ್ಧಿ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ ಕೃಷ್ಣ. ಹಾಗೆ ಹೇಳ್ತಾರೆ, ಧರ್ಮರಾಯನನ್ನ ರೇಗಿಸಿ ಬದುಕಬಲ್ಲವ್ರು ಯಾರಾದ್ರೂ ಇದ್ರ ಅಂದ್ರೆ ಪಾಂಡವ್ರ ಬಗ್ಗೆ ಎಲ್ಲ ಒಬ್ಬೊಬ್ಬರನ್ನ ವಿವರಿಸ್ತಾ ಹೋಗ್ತಾನೆ. ಇಷ್ಟೆಲ್ಲ ಸಂಧಾನ ಮಾಡ್ತಾ ಮಾಡ್ತಾ ಎಷ್ಟು ಒಪ್ಪಿಸ್ಲಿಕ್ಕೆ ಟ್ರೈ ಮಾಡ್ತಾನೆ ದುರ್ಯೋಧನನ ಕೃಷ್ಣ. ಒಪ್ಪುದಿಲ್ಲ ಅವನು. ಆಗ ಹೇಳ್ತಾನೆ, ಧರ್ಮರಾಯನನ್ನ ರೇಗಿಸಿ ಯಾರಾದ್ರೂ ಬದುಕಲಿಕ್ಕೆ ಸಾಧ್ಯವಾ, ನಕುಲ ಸಹದೇವರ ಸಾಮರ್ಥ್ಯ ಇಡೀ ಪ್ರಪಂಚಕ್ಕೆ ಗೊತ್ತಿದೆ, ಅವ್ರ ಜೊತೆ ಯುದ್ಧಕ್ಕೆ ಹೇಗೆ ನಿಲ್ತೀರಾ, ನಿಮ್ಗೆ ಹೋದ್ರೆ ಗೆಲ್ಲಿಕ್ಕೆ ಆಗುದಿಲ್ಲ. ಮತ್ತೆ ಭೀಮ ಗದೆ ಎತ್ತಿದ್ರೆ ಅವನನ್ನು ಪ್ರತಿಭಟಿಸಿ ತಪ್ಪಿಸಿಕೊಳ್ಳಲು ಯಾರಾದ್ರೂ ಸಾಧ್ಯವ, ಯಾವ ಸೈನ್ಯದಿಗೂ ಕೂಡ ಸಾಧ್ಯವಿಲ್ಲ. ದುಶ್ಯಾಸನ ನೆತ್ತರನ್ನ ಕೌರವರ ಸೈನ್ಯದ ಕಣ್ಣೆದ್ರೆ ಕುಡಿಯುವೆ, ನಿನ್ನ 2 ತೊಡೆಗಳನ್ನೇ ಜಜ್ಜಿ ಹಾಕುವೆನಂತ ಭೀಮನ ಪ್ರತಿಜ್ಞೆ ಕೂಡ ನಿಂಗೆ ನೆನಪಿಲ್ವಾ ಅಂತ ಕೇಳ್ತಾನೆ. ಅವರನ್ನ ಸುಮ್ಮನೆ ಅವ್ರನ್ನ ಕೆರಳಿಸ್ಲಿಕ್ಕೆ ಹೋಗ್ಬೇಡ ದುರ್ಯೋಧನ, ಆದಷ್ಟು ನಿನ್ನ ಜಾಗವನ್ನು ಅವರಿಗೆ ಕೊಟ್ಟು ಬಿಡು. ನಿಂಗೆ ಸುಯೋಧನನ ನಮ್ಮ ಧರ್ಮರಾಯನ ಶಕ್ತಿ ಗೊತ್ತು, ಅವನ ರೇಗಿಸಿದ್ರೆ ಯಾರಿಗೆ ಕೂಡ ಅವನು ಬಗ್ಗುವಂತವನಲ್ಲ. ಹಾಗೆ ನಕುಲ ಸಹದೇವ ಎಷ್ಟು ಸ್ಟ್ರಾಂಗ್ ಇದ್ದಾರೆ. ಹಾಗೇನೆ ಭೀಮ ನಿಂಗೆ ಹೇಗೆ ಪ್ರತಿಜ್ಞೆ ಮಾಡಿದನು, ದುಶ್ಯಾಸನ ರಕ್ತ ಕುಡಿತೀನಿ ಅಂತ ಅವನು ಪ್ರತಿಜ್ಞೆ ಮಾಡಿದ, ಅದೆಲ್ಲವನ್ನ ನೀ ಮರಿಬೇಡ ಅಷ್ಟು ಬೇಗನೆ. ಅವರು ನೀನು ಅಂದುಕೊಂಡಷ್ಟು ವೀಕ್ ಕೂಡ ಇಲ್ಲ ಅವರು, ಪಾಂಡವರು ಕೂಡ. ಅಂದ್ರೆ ವೀಕ್ ಅನ್ನೋದಕ್ಕಿಂತ ಅಷ್ಟು ಅವರು ಶಕ್ತಿಶಾಲಿಯಾಗಿದ್ದಾರೆ. ಅಂತಹವರಿದ್ರೆ ನೀನು ಯುದ್ಧಕ್ಕೆ ನಿಲ್ಬೇಡ ಅಂತ ಹೇಳಿ ತುಂಬಾ ಬುದ್ಧಿ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ ಕೃಷ್ಣ. ಮತ್ತೆ ಈ ಪಾಂಡವರ ಕುರಿತಾಗಿ ಎಲ್ಲವನ್ನ ಅವರದ್ದ ಸಾಧನೆಗಳನ್ನೆಲ್ಲ ಹೊಗಳ್ತಾ ಇರ್ತಾರೆ. ಅಂದ್ರೆ ಅವನು ರಾಜಸೂಯಾಗದಲ್ಲಿ ದಿಗ್ವಿಜಯ ಮಾಡಿರುವುದು, ಮತ್ತೆ ದೇವಲೋಕದ ದೇವತೆಗಳು ಒಂದು ಕ್ಷಣ ಅಗಲದೆ ಕಾವಲಿದ್ದ 100 ಯೋಜನ ವಿಸ್ತೀರ್ಣದ ಖಾಂಡವವನವನ್ನ ಅಗ್ನಿದೇವನಿಗೆ ಉಣಬಡಿಸಿದ ಆ ರಾತಿಕಾಲನ ಸಾಮರ್ಥ್ಯವನ್ನ, ಅಂದ್ರೆ ಅರ್ಜುನನ ಏನ್ ಸಾಧನೆಗಳಿದೆ ಅವ್ರದ್ದೆಲ್ಲ ಏನು, ಧರ್ಮರಾಯನ ಸಾಧನೆಯನ್ನು ಕುಲ ಸಹದೇವ ಭೀಮನ ಶೌರ್ಯವನ್ನ ಎಲ್ಲವನ್ನ ಕೂಡ ಅಣುವಾಗಿ ಎಲ್ಲವನ್ನು ದುರ್ಯೋಧನನಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ನಮ್ಮ ಕೃಷ್ಣ. ಅಷ್ಟೊತ್ತಿಗೆ ಇನ್ನೂ ಒಂದು ಹೇಳ್ತಾನೆ, ಗಂಧರ್ವರ ಜೊತೆಗೆ ಗಲಾಟೆ ಆಗುವಂತಹ ಒಂದು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ದುರ್ಯೋಧನನಿಗೆ ಯಾರು ಕೂಡ ಸಪೋರ್ಟಿಗೆ ಇರುವುದಿಲ್ಲ. ದುರ್ಯೋಧನನ ಹೆಂಡತಿಯನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರುವಾಗ, ಚಿತ್ರಾಂಗದನ ಎನ್ನುವಂತಹ ಒಂದು ಗಂಧರ್ವ ಏನಿದ್ದಾನೆ ಅವರನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇರುವಾಗ, ಈ ದುರ್ಯೋಧನನ ಕಡೆಯವರೇ ದುರ್ಯೋಧನನಿಗೆ ಸಪೋರ್ಟ್ ಮಾಡ್ಲಿಲ್ಲ. ಅಂತಹ ಒಂದು ಯುದ್ಧವೋ ಏನೋ ಒಂದು ಆಗುವಂತಹ ಸಂದರ್ಭದಲ್ಲಿ ಈ ಗಾಂಧರ್ವರ ಕಡೆಯವರು ಏನಿದ್ದಾರೆ ಅವರ ಫ್ಯಾಮಿಲಿಯವ್ರನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇರುವಾಗ ಅವರಿಗೆ ಹೆಲ್ಪ್ ಮಾಡಿರುವುದು ಅರ್ಜುನನೇ. ಅರ್ಜುನ ಹೆಲ್ಪ್ ಮಾಡಿ ಅವರನ್ನೆಲ್ಲ ಎದುರಿಸಿ ನಿಂತ್ಕೊಂಡು ಗಲಾಟೆ ಅವರ ಜೊತೆ ಯುದ್ಧ ಮಾಡಿ ಅವರನ್ನು ದುರ್ಯೋಧನನಿಗೆ ಸಹಾಯ ಮಾಡಿದವನು ಅರ್ಜುನ. ಆ ದಿನ ನಿನ್ಗೆ ದ್ರೋಣನೂ ಬಂದಿಲ್ಲ ಹೆಲ್ಪಿಗೆ, ನಿನ್ನ ಮಗ ಅಶ್ವತ್ಥಾಮ ಇಲ್ಲ, ಕರ್ಣ ಕೃಪಾಚಾರ್ಯರಿಲ್ಲ, ಯಾರು ಇಲ್ಲ, ನಿನ್ನ ತಮ್ಮಂದಿರೂ ಇಲ್ಲ, ಭೀಷ್ಮನೂ ಇಲ್ಲ. ಇವತ್ತು ಅಂತಹ ಅರ್ಜುನನನ್ನ ನೀನು ಈಗ ಮಾತಾಡುವಾಗ ಗಾಂಡೀವಿ ಅಂತ ಕರಿತಿದ್ಯಲ್ಲ, ಹಾಸ್ಯ ಮಾಡ್ತಾ ಇದ್ಯಲ್ಲ. ನಿನ್ನ ಗಂಧರ್ವರು ಎಳೆಯುತ್ತಾ ಹೋಗ್ತಾ ಇರುವಾಗ ಅದನ್ನ ಕಂಡು ಈ ಇಡೀ ಕುರು ಸೈನ್ಯ ಏನಿದೆ ಅವರೆಲ್ಲರೂ ಹೆದರ್ಕೊಂಡು ನಿಂತಿದ್ದಾಗ ಆ ಗಂಧರ್ವರಿಂದ ಬಿಡಿಸಿ ತಗೊಂಡು ಬಂದವ ಯಾರು, ಈ ಗಾಂಡೀವಿಯಾದ ಅರ್ಜುನನೇ ಅಲ್ವಾ ಅಂತ ಕೃಷ್ಣ ಕೋಪದಿಂದ ದುರ್ಯೋಧನನಿಗೆ ಹೇಳ್ತಾನೆ. ಯುದ್ಧವೇ ಅಮೋಘ ಎನ್ನುವ ಉತ್ಸಾಹದಿಂದ ನೀವೆಲ್ಲರೂ ಹೋಗಿದ್ದ ಗೋಗ್ರಹಣ ಯುದ್ಧದಲ್ಲಿ ಏನಾದ್ರಿ, ಆ ಸೋಲನ್ನ ನೀವು ಮರೆತಿರುವರಾದ್ರೂ ಏನು ಅಂತ ಕೇಳ್ತಾನೆ. ಅಂದ್ರೆ ಆ ಗೋಗ್ರಹಣ ಯುದ್ಧ ಏನಾಗ್ತದೆ, ಅಲ್ಲಿ ಕೂಡ ಗಾಂಡೀವನ ಧನಸ್ಸಿಗೆ ಎದೆ ಏರಿಸಿ, ಅಂದ್ರೆ ಅಲ್ಲಿ ಕೂಡ ಅರ್ಜುನನ ಸೋಲಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲ ಸಂದರ್ಭದಲ್ಲಿ ಕೂಡ ಅರ್ಜುನನ ಸಹಕಾರವನ್ನೇ ಪಡೆದುಕೊಂಡಂತಹ ನೀವು ಇವತ್ತು ಅರ್ಜುನನಿಗೆ ಗಾಂಡೀವಿ ಅಂತಿದ್ದೀರಾ, ಅಥವಾ ಅಂತಹ ಒಂದು ಅರ್ಜುನ ಅವರ ಅವರ ಪಾಂಡವರ ವಂಶವನ್ನ ಅವರಿಗೋಸ್ಕರ ಒಂದು ಬದುಕಲಿಕ್ಕೆ ಒಂದು ಹಿಡಿ ಜಾಗವನ್ನ ನಿಮ್ಗೆ ಕೊಡ್ಲಿಕ್ಕೆ ಆಗುದಿಲ್ವಾ ಅಂತ ಇಲ್ಲಿ ಕೃಷ್ಣ ಕೋಪದಿಂದ ದುರ್ಯೋಧನನಿಗೆ ಹೇಳ್ತಾನೆ.
ಆದ್ರೆ ಏನು ದುರ್ಯೋಧನ ಕೋಪಕ್ಕೆಲ್ಲ ಹೆದರುದಿಲ್ಲ. ಅವನಿಗೆ ಕೂಡ ಕೋಪ ಬಂದ್ ಸ್ವಲ್ಪ ಕಳವಳಗೊಳ್ತಾನೆ ದುರ್ಯೋಧನ ಕೃಷ್ಣನ ಕೋಪ ನೋಡಿ. ಆದ್ರೂ ಕೂಡ ಹೇಳ್ತಾನೆ, ಏನು ಏಳು ಎದ್ದು ಹೊರಡು, ಬೆಪ್ಪನಾಗಿರುವ ಒಬ್ಬ ದೂತನ ಮಾತು ಕೇಳಿ ನಾವೇನು ಕೋಪಗೊಳ್ಳುವುದಿಲ್ಲ. ಬುದ್ಧಿಗಟ್ಟಿರುವ ವಿದುರನ ದಾಸ ಅವನ ಮನೇಲಿ ಉಂಡ ಕೂಳಿ ಹೀಗೆ ಆಟ ಆಡಿಸ್ತಿದೆ ಅಂತ ಹೇಳ್ತಂದ್ರೆ, ಕೃಷ್ಣ ಹೋಗಿ ಹಸ್ತಿನಾಪುರಕ್ಕೆ ಬಂದಾಗ ವಿದುರನ ಮನೆಯಲ್ಲಲ್ವ ಹೋಗಿ ಉಳಿದುಕೊಂಡದ್ದು ಒಬ್ಬ ದೂತ ವಿದುರೆಯಿಂದ ಅವನ ಮನೆಯಲ್ಲಿ ಹೋಗಿ ಉಳ್ಕೊಂಡದಲ್ಲ. ಅದಕ್ಕೆ ಅವನು ಹೇಳ್ತಾನೆ ದುರ್ಯೋಧನ ಅದನ್ನು ಕೂಡ ಅಸಹ್ಯವಾಗಿ ಹೇಳ್ತಾನೆ, ಒಬ್ಬ ವಿದುರನ ಮನೇಲಿ ಹೋಗಿ ಉಂಡ ಕೂಳ್ ನಿನ್ನ ಬಾಯಲ್ಲಿ ಈ ತರ ಮಾತಾಡಿಸ್ತಿದೆ, ಹೋಗು ನಿಂಗೆ ನಾ ಯಾವ ಜಾಗವನ್ನ ಕೊಡೋದಿಲ್ಲ, ಹೋಗಿ ಪಾಂಡವರ ಹತ್ರ ಹೋಗಿ ಹೇಳು, ಇಲ್ಲಿಂದ ಹೊರಡು, ನಾವ್ ಯಾವ್ದಕ್ಕೂ ಕೂಡ ಹೆದರುವುದಿಲ್ಲ ಎಂದು ಹೇಳ್ತಾನೆ. ಆಗ ವಿದುರನಿಗೆ ಕೋಪ ಬರ್ತದೆ. ವಿದುರನನ್ನ ಕೂಡ ಅವನು ಆಡಿಸ್ಕೊಂಡು ಹೀಯಾಳಿಸ್ತಾನಲ್ವಾ, ವಿದುರನಿಗೆ ಕೋಪ ಬರ್ತದೆ. ಆಗ ವಿದುರ ಏನ್ ಮಾಡ್ತಾನಲ್ಲ, ಒಂದು ಬಿಲ್ ಇರ್ತದೆ, ಯಾವಾಗ ಭೀಮ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ದುಶ್ಯಾಸನ ತೋಳು ಮುರಿತೀನಂತ ತೆಗೆದಿಟ್ಕೊಂಡಂತ ಒಂದು ಬಿಲ್ ಇಟ್ಟಿದ್ದಾರೆ ಅಲ್ಲಿ, ಆ ಬಿಲ್ಲನ್ನು ಹೋಗಿ ವಿದುರ ಕೋಪದಿಂದ ಮುರಿತಾನೆ. ಆ ಬಿಲ್ಲನ್ನ ಮುರಿದದನ್ನ ನೋಡಿ ದುರ್ಯೋಧನಿಗೆ ಒಂದೇ ಸಲ ದಸಕಂತ ಅವನ ಕಾಲನ್ನೇ ಮುರಿದ ಹಾಗೆ ಫೀಲ್ ಆಗ್ತದೆ. ಅಂದ್ರೆ ವಿದುರನಿಗೆ ಕೋಪ ಬರ್ಸಿದ್ದಲ್ವಾ, ಅದಕ್ಕೆ ಆ ಕೋಪದಿಂದ ಹೋಗಿ ವಿದುರ ಆ ಬಿಲ್ಲನ್ನ ಮುರಿತಾನೆ. ಆ ಬಿಲ್ಲನ್ನು ಮುರಿದದನ್ನ ನೋಡಿ ದುರ್ಯೋಧನಿಗೆ ಶಾಕ್ ಆಗ್ತದೆ. ಒಂದೇ ಸಲ ಅವಮಾನ ಕೂಡ ಆಗ್ತದೆ. ನನ್ನ ಎದುರುಗಡೆನೆ ಬಂದು ಈ ಬಿಲ್ಲನ್ನ ಮುರಿದು ಬಿಟ್ಟಲ್ಲ ಈ ವಿದುರ ಎನ್ನುವಂತ ವಿದುರ ಬಿಲ್ಲನ್ನ ಮುರಿದ್ನಲ್ಲ ಅನ್ನುವಂಥದ್ದು ಒಂದು ಕೋಪ ಬರ್ತದೆ. ಅಥವಾ ಆ ದುರ್ಯೋಧನನ ರಕ್ಷಿಸ್ಲಿಕ್ಕೋಸ್ಕರ ಇರುವಂತಹ ಬಿಲ್ಲದು, ಅದನ್ನೇ ಮುರಿದಂತ ಒಂದು ಅವಮಾನ ಕೂಡ ಅವನಿಗೆ ಆಗ್ತದೆ. ಆಗ ಅವನ್ ಏನ್ ಮಾಡ್ತಾನೆ ಗೊತ್ತಾ, ಕೃಷ್ಣನ ಮೇಲೆ ಹಾರಿ ಹೋಗ್ತಾನೆ. ಅಂದ್ರೆ ಆ ಕೃಷ್ಣನ ಹತ್ರ ಹೋಗ್ತಾನೆ ದುರ್ಯೋಧನ ಕೋಪದಿಂದ. ಆಗ ಕೃಷ್ಣನಿಗೆ ಕೋಪ ಬಂದು ಅವನು ತನ್ನ ವಿಶ್ವರೂಪವನ್ನ ತೋರಿಸ್ತಾನೆ. ಅಂದ್ರೆ ವಿಶ್ವರೂಪವನ್ನ ತೋರಿಸಿ ಬಿಡ್ತಾನೆ. ಅಂದ್ರೆ ದುರ್ಯೋಧನನಿಗೆ ಏನು ಅಂದ್ರೆ ಇಷ್ಟು ಒಳ್ಳೆ ರೀತಿಯಲ್ಲಿ ಸಂಧಾನ ಮಾಡಿದ ಕೃಷ್ಣನಿಗೆ ಅವನು ಅಂದ್ರೆ ಕೃಷ್ಣನ ಎದುರುಗಡೆನೆ ಬಂದು ಜೋರಾಗಿ ನಿಂತಿರುವಾಗ ಕೃಷ್ಣನ ಉಗ್ರರೂಪ ತೋರಿಸ್ಲೇಬೇಕಲ್ಲ ಅವನು. ಆದ್ರೆ ಏನ್ ಮಾಡ್ತಾನೆ, ಆ ಉಗ್ರರೂಪ ತೋರಿಸುವಂತಹ ಅಂತ ಸಂದರ್ಭದಲ್ಲಿ ದುರ್ಯೋಧನನಿಗೆ ಉಗ್ರರೂಪ ತೋರಿಸಿ ಉಳಿದವ್ರು ಯಾರಿಗೂ ಕೂಡ ಅವ್ರ ಮಾಯೆ, ಅಂದ್ರೆ ವೈಷ್ಣವ ಮಾಯೆ ಅನ್ನುವಂತ ಮಾಯೆ ಮಾಡ್ತಾನೆ. ಅಂದ್ರೆ ಉಳಿದವ್ರು ಯಾರಿಗೂ ಕೂಡ ಅದನ್ನ ನೋಡ್ಲಿಕ್ಕೆ ಆಗುದಿಲ್ಲ ಅಂತಹ ಒಂದು ಶಕ್ತಿಯನ್ನ ಮಾಡಿಬಿಟ್ಟು ಇವನಿಗೆ ಉಗ್ರ ರೂಪವನ್ನ ತೋರಿಸ್ತಾನೆ ಕೃಷ್ಣ. ದುರ್ಯೋಧನಿಗೆ ಆಗ ತುಂಬಾ ಶಾಕ್ ಆಗ್ತದೆ. ಉಳಿದವರೆಲ್ಲರೂ ಕೂಡ ಈಗ ಕೃಷ್ಣನ ಈ ಕೋಪವನ್ನು ತಣಿಸ್ಲಿಕ್ಕೆ ದೇವತೆಗಳೆಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಅಂದ್ರೆ ಅವನನ್ನ ಇದು ಧೃತರಾಷ್ಟ್ರ ಬಂದು ಮುಕುಂದನನ್ನ ಅನೇಕ ಸ್ತುತಿ ಸಹಸ್ರಗಳಿಂದ ಸ್ತುತಿಸಿದಾಗಿ ತಕ್ಷಣ ಅವನು ದಿವ್ಯ ದೃಷ್ಟಿಯನ್ನು ಎಲ್ಲರಿಗೂ ಕೊಡ್ತಾನೆ. ಅಂದ್ರೆ ಧೃತರಾಷ್ಟ್ರ ಅಂದ್ರೆ ಈಗ ದುರ್ಯೋಧನ ಅವರ ಅಪ್ಪ ಏನಿರ್ತಾನೆ ಅವನು ಬಂದು ಮಕ್ಕಳದ ಅಂದ್ರೆ ಕೃಷ್ಣನನ್ನ ಇದ್ ಮಾಡ್ತಾನೆ, ಪ್ರೇ ಮಾಡ್ತಾನೆ, ಭಕ್ತಿಯಿಂದ ಹೇಳ್ತಾನೆ. ಅವನಿಗೆ ಒಂದು ಸಹಸ್ರ ಭಕ್ತಿಗಳನ್ನೆಲ್ಲ ಅವನನ್ನು ಹೇಳಿದ ನಂತರ ಅವನು ಸ್ವಲ್ಪ ಕೋಪದಿಂದ ಶಮನ ಮಾಡಿಕೊಂಡು ಕೃಷ್ಣ ದೃಷ್ಟಿಯನ್ನು ಎಲ್ರಿಗೂ ಕೊಡ್ತಾನೆ. ಅಂದ್ರೆ ಅವನಂತಹ ಒಂದು ದೃಷ್ಟಿಯನ್ನ ನೋಡ್ಕೊಂಡು, ಅಂದ್ರೆ ಅವನ ಒಂದು ಅವತಾರವನ್ನ ವಿಶ್ವರೂಪವನ್ನು ನೋಡ್ಕೊಂಡು ಅಲ್ಲಿ ಯಾರಿಗೂ ಕೂಡ ಅದನ್ನ ಸಹಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಅವರ ಕಣ್ಣನ್ನೆಲ್ಲ ಮಂಜು ಮಾಡಿಬಿಟ್ಟ ನಂತರ ಅವರ ಒಂದು ಕೋಪ ಶಮನಗೊಂಡ ನಂತರ ಅವರಿಗೆಲ್ಲ ದೃಷ್ಟಿಯನ್ನ ಮರುಕಳಿಸಿ ಕೊಡ್ತಾನೆ ಕೃಷ್ಣ. ಅದೆಲ್ಲ ಆದ್ಮೇಲೆ ಮತ್ತೆ ವಿದುರನ ಕೈ ಹಿಡ್ಕೊಂಡು ಹೊರಗಡೆ ಬರ್ತಾನೆ ಕೃಷ್ಣ. ಇನ್ನೇನು ಯಾವುದೇ ಕಾರಣಕ್ಕೂ ಅವನು ಯುದ್ಧಕ್ಕೆ ರೆಡಿ ಇಲ್ಲ ಅಲ್ಲ, ಸಾರಿ, ಜಾಗವನ್ನ ಬಿಟ್ಕೊಡ್ಲಿಕ್ಕೆ ದುರ್ಯೋಧನ ರೆಡಿ ಇಲ್ಲ ಅಂತ ಆದ ಮೇಲೆ ಏನ್ ಮಾಡ್ಬೋದು ಕೃಷ್ಣ ಅಥವಾ ಪಾಂಡವರು, ಯುದ್ಧವೇ ರೆಡಿ ಎಂದು ವಾಪಸ್ ವಿದುರನ ಕೈ ಹಿಡ್ಕೊಂಡು ಹೊರಗಡೆ ಶ್ರೀಕೃಷ್ಣ ಪರಮಾತ್ಮರು ಬರ್ತಾ ಇರ್ತಾರೆ. ಇದಿಷ್ಟು ಕೂಡ ಕೃಷ್ಣ ಸಂಧಾನವಾಗಿರುವಂತಹ ಕಥೆ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಂದ್ರೆ ಈ ಮಹಾಭಾರತ ಯುದ್ಧ ಆಗಿ ಅಜ್ಞಾತವಾಸ ಎಲ್ಲ ಮುಗಿಸ್ಕೊಂಡ ಬಂದ ಪಾಂಡವರಿಗೆ ಈ ದುರ್ಯೋಧನನ ಕಡೆಯವರು ಅಂದ್ರೆ ಪೌರವರು ಏನಿದ್ರೆ ಕೌರವರು, ಅವರು ಕೊಡುವುದಿಲ್ಲ, ರಾಜ್ಯವನ್ನ ಮರಳಿ ಕೊಡುವುದಿಲ್ಲ. ಅವ್ರು ಯಾವುದೇ ಅತಿಯಾದ ಅಪೇಕ್ಷೆ ಕೂಡ ಪಾಂಡವರಿಗೆ ಇರುವುದಿಲ್ಲ. ಒಂದು ಸ್ವಲ್ಪ ಜಾಗವನ್ನಾದ್ರೂ ಕೊಟ್ಟರೆ ಅವ್ರು ಇರ್ಬೇಕಲ್ವಾ, ಇರ್ಲಿಕ್ಕಾದ ಜಾಗ ಕೊಡಿ ಅಂದ್ರೂ ಕೂಡ ಅವ್ರು ಕೊಡದೇ ಇಲ್ಲ ಅಂತ ಸಂದರ್ಭದಲ್ಲಿ ಕೃಷ್ಣನನ್ನ ಸಂಧಾನ ಮಾಡ್ಲಿಕ್ಕೆ ದುರ್ಯೋಧನ ಒಮ್ಮೆ ಕಳಿಸ್ತಾನೆ. ನೋಡು, ಹೋಗಿ ಕೇಳು, ಕೊಟ್ರೆ ಕೊಡ್ಲಿಲ್ಲ ಯುದ್ಧವೇ ರೆಡಿ ಅಂದ್ರೆ ಯುದ್ಧವೇ ಮಾಡೋಣ ಅನ್ನುವಂತಹ ಒಂದು ಮನಸ್ಥಿತಿ ಇಟ್ಕೊಂಡು ದುರ್ಯೋಧನ ಕೃಷ್ಣನ ಕಳಿಸ್ತಾನೆ. ವಿದುರನ ಮನೆಗೆ ಕೃಷ್ಣ ಹೋಗ್ತಾನೆ, ಅವನ ಆತಿಥ್ಯ ಸ್ವೀಕರಿಸಿ ಹಸ್ತಿನಾಪುರಕ್ಕೆ ಹೋಗ್ತಾನೆ. ಅಲ್ಲಿ ದುರ್ಯೋಧನವನ್ನ ಸ್ವಾಗತ ಮಾಡ್ತಾನೆ ಅಹಂಕಾರದಿಂದಲೇ. ಆದ್ರ ಕೃಷ್ಣ ಅವನಿಗೆ ಪರಿಪರಿಯಾಗಿ ಅವನನ್ನ ಹೊಗಳಿ ನಂತರ ಅವರ ಪಾಂಡವರು ಮತ್ತು ಕೌರವರ ಒಂದು ಏನು ಬಾಂಧವ್ಯವನ್ನೆಲ್ಲ ಹೊಗಳಿ ಹೇಳ್ತಾನೆ. ಅವರಿಬ್ರು ಅನ್ಯೋನ್ಯತೆಯಿಂದ ಬದುಕಬೇಕೆಂದು ಹೇಳ್ತಾನೆ. ಹಾಗೇನೆ ಜಾಗವನ್ನ ಬಿಟ್ಕೊಡು ಅಂತ, ಸ್ವಲ್ಪ ಜಾಗವನ್ನು ಅವರಿಗೆ ಕೊಡು ಅಂದು ಪ್ರೀತಿಯಿಂದ ಕೂಡ ಸಂಧಾನ ಮಾಡ್ಲಿಕ್ಕೆ ಹೋಗ್ತಾನೆ. ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ ಅಂದಾಗ ಈ ಏನು ಪಾಂಡವರಿದ್ದಾರೆ ಅವರ ಶಕ್ತಿಯನ್ನ ಅವರ ತಾಕತ್ತುಗಳನ್ನೆಲ್ಲವನ್ನ ಪ್ರತಿಯೊಬ್ಬರ ಈ ಪಾಂಡವರೇನಿದ್ದಾರೆ 5 ಜನರದ್ದು ಒಬ್ಬೊಬ್ಬರ ಶಕ್ತಿಯನ್ನೆಲ್ಲ ವಿವರಣೆ ಕೊಟ್ಟಾಗ ದುರ್ಯೋಧನನಿಗೆ ಕೋಪ ಬರ್ತದೆ. ಆಮೇಲೆ ಆ ಕೋಪದಲ್ಲಿ ವಿದುರನಿಗೆ ಕೂಡ ಅವನು ಬೈತಾನೆ. ಆ ವಿದುರ ಕೋಪದಿಂದ ಬಿಲ್ಲನ್ನ ಮುರಿತಾನೆ. ಬಿಲ್ಲನ್ನ ಮುರಿದಾಗ ಕೃಷ್ಣನ ಮೇಲೆ ದುರ್ಯೋಧನ ಕೋಪಗೊಂಡಾಗ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಆ ರೂಪವನ್ನು ಎಲ್ರಿಗೂ ನೋಡ್ಕೊಂಡು ತಡ್ಕೊಳ್ಳಿಕ್ ಆಗುದಿಲ್ಲ ಎನ್ನುವ ಕಾರಣಕ್ಕೆ ವೈಷ್ಣವ ಮಾಯೆಯನ್ನ ಮಾಡಿರ್ತಾನೆ ಕೃಷ್ಣ. ಉಳಿದವರೆಲ್ಲರೂ ನೋಡಿದಾಗೆ ಮಾಡ್ತಾನೆ. ನಂತರ ಅವರಿಗೆಲ್ಲ ಧೃತರಾಷ್ಟ್ರ ಏನಿದ್ದಾರೆ ಅವರನ್ನ ಸ್ತುತಿಸಿದ ನಂತರ ಕೋಪ ಶಮನಗೊಂಡ ಕೃಷ್ಣ ಮರಳಿ ತನ್ನ ನಿಜ ರೂಪ ತೋರಿಸ್ತಾನೆ. ಹಾಗೇನೆ ಅರಮನೆಯಿಂದ ಹೊರಗಡೆ ಬರ್ತಾನೆ. ಇನ್ನೇನು ಕುರುಕ್ಷೇತ್ರ ಯುದ್ಧ ರೆಡಿ ಆಗ್ತದೆ. ಇದಿಷ್ಟು ಕೂಡ ಈ ಕಥೆಯ ಒಂದು
ಸಂಧಾನ ಆಗಿರುತ್ತೆ. ಕೃಷ್ಣ ಹೋಗಿ ಮೊದಲಿಗೆ ಕೌರವರ ನಡುವೆ ಮಾಡುವಂತಹ ಸಂಧಾನ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಕತೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದಿಷ್ಟು ಕತೆ ನಿಮ್ಗೆ ಅರ್ಥ ಆದ ನಂತರ ಕೃಷ್ಣ ಸಂಧಾನದಲ್ಲಿ ಬರುವಂತ ಎಲ್ಲವನ್ನ ವಿವರಿಸಿ ಅಂತ ಕೇಳಿದಾಗ ಇದಿಷ್ಟು ಕಥೆನ ನೀವು ಬರ್ದ್ರೆ ಆಯ್ತು. ಖಂಡಿತ ನೀವು ಇದಿಷ್ಟು ಕಥೆನ ಬರ್ದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ನಾನು ಹೇಳಿರುವ ಕತೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.